ಮೋದಿ ಸರ್ಕಾರವನ್ನ ಸಪೋರ್ಟ್ ಮಾಡಿದ್ರು ಅಂದ ತಕ್ಷಣ ಅವರೆಲ್ಲರೂ RSS ಚಡ್ಡಿ, ರಾಡಿಕಲ್ ಹಿಂದುತ್ವವಾದಿಗಳು, ಕೋಮುವಾದಿಗಳು, ಸಂಘಿ, ವಾಟ್ಸ್ಆಪ್ ಯೂನಿವರ್ಸಿಟಿ, ಅಂಧಭಕ್ತ, ಮೋದಿ ಮೀಡಿಯಾ, ಬಿಜೆಪಿ IT ಸೆಲ್, ಟ್ರೂ ನ್ಯಾಷನಲಿಸ್ಟ್, ಟ್ರೂ ಸನಾತನಿ, ದೇಶ ಧರ್ಮ ಸೇವಕರು ಮತ್ತು ರಕ್ಷಕರು, ರೈಟ್ ವಿಂಗ್. ಅದೇ ಮೋದಿ ಸರ್ಕಾರವನ್ನ ಕ್ರಿಟಿಸೈಸ್ ಮಾಡಿದ್ರು ಅಂದ ತಕ್ಷಣ ಅವರೆಲ್ಲರೂ ಕಾಂಗ್ರೆಸ್ನವರು ದೇಶ ಧರ್ಮ ವಿರೋಧಿ ಚಟುವಟಿಕೆಯನ್ನ ಮಾಡುವಂತಹ ಲೆಫ್ಟಿಸ್ಟ್, ಲಿಬರಾಂಡೋ, ಕಮ್ಯುನಿಸ್ಟ್, ಫೆಮಿನಿಸ್ಟ್, ಟೆರರಿಸ್ಟ್, ಜಿಹಾದಿಗಳು. ಯಾವ ಹಿಂದುತ್ವದ ರಕ್ಷಣೆಯನ್ನ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿರುವಂತಹ ಬಿಜೆಪಿ ಹಾಗೂ ಭಾರತವನ್ನ ವಿಶ್ವಗುರು ಮಾಡ್ತೀನಿ ಅನ್ನುವಂತಹ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ, ಇದೆರಡು ಪೆಹಲ್ಗಾಮ್ನಲ್ಲಿ ಹಿಂದೂಸ್ಥಾನದಲ್ಲಿ ಹಿಂದೂ ಆಗಿರೋ ಕಾರಣಕ್ಕೋಸ್ಕರ ಪಾಕಿಸ್ತಾನದ ಇಸ್ಲಾಮಿಕ್ ಟೆರರಿಸ್ಟ್ ಹುಡುಕಿ ಕೊಂದ್ರಲ್ಲ, ಅದಾಗಿ ಕೇವಲ 1 ವರ್ಷ ಸಹ ಇನ್ನೂ ಆಗಿಲ್ಲ. ಅಂಥದ್ರೊಳಗಡೆ ಇಂಥ ಒಂದು ದರಿದ್ರ ಕಂಟ್ರಿಯ ಜೊತೆಗೆ ಕ್ರಿಕೆಟ್ ಪಂದ್ಯಾವಳಿ ಆಡೋದನ್ನ ನೆನೆಸಿಕೊಂಡ್ರೆ ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ರಿಯಾಕ್ಷನ್ ಇದಿರುತ್ತೆ. हम किसके लिए काम करते हैं? देश के लिए सर, नहीं, हम चूतियों के लिए काम करते हैं. And this is clearly anti-national and anti-Hindu. ಜೊತೆಗೆ ಡಿಪ್ಲೊಮ್ಯಾಟಿಕ್ ನೆಸೆಸಿಟಿಯ ಸಲುವಾಗಿ ಚೈನಾ ಜೊತೆ ಒಂದಷ್ಟು ಈ ಡಿಪ್ಲೊಮ್ಯಾಟಿಕ್ ಸಂಬಂಧವನ್ನ, ಜಿಯೋಪೊಲಿಟಿಕ್ಸ್, ಈ ಟ್ರಂಪ್ನ ಹುಚ್ಚಾಟವನ್ನ ತಡೆಗಟ್ಟುವ ಸಲುವಾಗಿ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಮೊಸರಲ್ಲೂ ಕಲ್ಲು ಹುಡುಕ್ತಾ ನರೇಂದ್ರ ಮೋದಿ ಅವರನ್ನ ವಿರೋಧಿಸುವ ಭರದಲ್ಲಿ ದೇಶಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ಪಕ್ಕಕ್ಕಿಟ್ಟು ಮಾತಾಡೋರು ಇರ್ತಾರಲ್ಲ. ಕ್ಲಿಯರ್ಲಿ ದಿಸ್ ಅಪೋಸಿಷನ್ ಈಸ್ ನಾಟ್ ಗುಡ್ ಕ್ರಿಟಿಸಿಸಮ್ ಫಾರ್ ಕಂಟ್ರಿ. ಒಂದು ದೇಶದ ಇಂಟ್ರೆಸ್ಟ್ ಅನ್ನ, ಆ ದೇಶದ ಜನತೆಗೆ ಇಂಟ್ರೆಸ್ಟ್ ಅನ್ನ ಯಾವ ಸರ್ಕಾರ ತನ್ನ ತಲೆಯ ಮೇಲೆ ಇಟ್ಕೊಂಡು ಡೆವಲಪ್ಮೆಂಟ್ ಕಡೆ ಗಮನವನ್ನ ಕೊಡುತ್ತೆ, ಅದನ್ನ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ, ಅದನ್ನ ಸರ್ಕಾರ ಅಂತ ಹೇಳ್ತಾರೆ. ಆ ಸರ್ಕಾರ ತನ್ನ ಪಕ್ಷದ ಸಿದ್ಧಾಂತಗಳನ್ನ ಹಾಗೂ ತನ್ನ ಪಕ್ಷದ ಫೇಲ್ಯೂರ್ ಅನ್ನ ಮುಚ್ಚಿಡುವ ಸಲುವಾಗಿ ಜನರನ್ನ ರಾಡಿಕಲ್ ಮಾಡ್ತಾ ಇದೆ, ಮತ, ಜಾತಿ ಅಥವಾ ಭಾಷೆಯ ಆಧಾರದ ಮೇಲೆ ಅಂತಂದ್ರೆ ವಿ ಶುಡ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದ ಗವರ್ಮೆಂಟ್ ಈಸ್ ನಾಟ್ ದ ಕಂಟ್ರಿ. पर ये पब्लिक को चूतिया बनाने के लिए सरकार देशभक्ति का चूरन बेचती है. बस पब्लिक बेवकूफ बनती है क्योंकि पब्लिक को चूरन पसंद है. The people of India are the representation of the country. ಯಾವ ಜನರು ನಿಮ್ಮನ್ನ ಆರಿಸಿದ್ರು, ನಿಮ್ಮನ್ನ ನಂಬಿದ್ರು, ಅವರು ಕ್ವೆಶ್ಚನ್ ಅನ್ನ ಕೇಳ್ತಿದ್ದಾರೆ ಅಂತಂದ್ರೆ ದಿಸ್ ಇಸ್ an alarming time. ನೇಪಾಳ, ಬಾಂಗ್ಲಾದೇಶ, ಪಾಕಿಸ್ತಾನ ಬಿಡಿ, ಸಂಬಂಧ ಇಲ್ಲ, ಅದು ಯಾವತ್ತೂ ತಯಾರಾಗಲ್ಲ. ಬಟ್ ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಇಂದಿನ ಯಂಗ್ ಜನರೇಷನ್ ಏನನ್ನ ಬಯಸ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ, ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತಂದ್ರೆ ಯು ಕೆನಾಟ್ ಎಸ್ಕೇಪ್ ಆಸ್ ಇಟ್ ಈಸ್ ನ್ಯಾಷನಲಿಸಮ್. ನೋ, ನ್ಯಾಷನಲಿಸಮ್ ಸ್ಟ್ಯಾಂಡ್ಸ್ ಫಾರ್ ದ ಫೇವರ್ ಆಫ್ ದ ಕಂಟ್ರಿ. ಇದಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ಎಪಿಸೋಡ್ ಇನ್ ಡೀಟೇಲ್ ಆಗಿ ನನ್ನ ಯೂಟ್ಯೂಬ್ ಚಾನೆಲ್ ನ್ಯೂಸ್ ಸೆನ್ಸ್ ನಲ್ಲಿ ಡಿಸ್ಕಸ್ ಮಾಡೋಕೆ ಇದ್ದೀನಿ. ಯು ಕ್ಯಾನ್ ಸ್ಟೇ ಟ್ಯೂನ್ಡ್ ದೇರ್. ನೇಷನ್ ಫಸ್ಟ್, ನಾಟ್ ಪಾರ್ಟಿ, ನಾಟ್ ಪರ್ಸನಾಲಿಟಿ ಆರ್ ಅ ಪೊಲಿಟಿಷಿಯನ್. ಜೈ ಹಿಂದ್, ಓಂ ನಮಃ ಶಿವಾಯ.